ನವೆಂಬರ್ ಹತ್ರ ಆಗ್ತಿದ್ದ ಹಾಗೆ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದ ಹಾಗೆ ಬದಲಾವಣೆಯ ಬಿರುಗಾಳಿ ಎದ್ದೇಳುತ್ತಾ ಅನ್ನುವಂಥ ಪ್ರಶ್ನೆ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಇವತ್ತು ಬೇರೆ ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತಾ, ಬಿರುಗಾಳಿ ಎದ್ದೇಳುತ್ತಾ, ಇದಕ್ಕೆ ಉತ್ತರ ಸಿಗಬೇಕು ಅಷ್ಟೇ. ನವೆಂಬರ್ ಮುಗಿಯೋವರೆಗೂ ಕೂಡ, ಈ ವರ್ಷ ಮುಗಿಯೋವರೆಗೂ ಕೂಡ ಈ ಒಂದು ಚರ್ಚೆ ಅಂತೂ ನಡೀತಾನೆ ಇರುತ್ತೆ. ಬಿಕಾಸ್ ಹೈಕಮಾಂಡ್ ಅಂತೂ ಇದಕ್ಕೆ ಕ್ಲಾರಿಟಿಯನ್ನ ಕೊಡೋದಿಲ್ಲ. ಅಕಸ್ಮಾತ್ ಪುನರ್ರಚನೆ ಆದ್ರೆ, ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಅಲ್ಲೊಂದು ಗ್ಯಾರಂಟಿ ಸಿಗುತ್ತೆ, ಮುಖ್ಯಮಂತ್ರಿಗಳು ಇನ್ನೊಂದು ವರ್ಷ ಕಂಟಿನ್ಯೂ ಆಗ್ಬೋದು ಅಂತ. ಅಕಸ್ಮಾತ್ ಪುನರ್ರಚನೆ ಆಗದೆ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುವಂತ ಸಾಧ್ಯತೆ, ನಾಯಕತ್ವ ಬದಲಾವಣೆನೋ ಅಥವಾ ಸಂಪುಟ ಸರ್ಜರಿನೋ, ಈ ಪ್ರಶ್ನೆಗೂ ಕೂಡ ನವೆಂಬರ್ನಲ್ಲೇ ಉತ್ತರ ಸಿಗುತ್ತೆ. ಈ ಮಂತ್ ಅಂತೂ ಸಿಗಲ್ಲ ಅದಕ್ಕೆ ಉತ್ತರ. ಯಾಕೆಂದ್ರೆ ಬಿಹಾರ ಎಲೆಕ್ಷನ್ ಇದೆ, ನವೆಂಬರ್ 14ನೇ ತಾರೀಕು ರಿಸಲ್ಟ್ ಇದೆ. ಆ ರಿಸಲ್ಟು ಕೂಡ ರಾಜ್ಯದ ನಾಯಕತ್ವದ ಮೇಲೆ ಪರಿಣಾಮ ಬೀರಬಹುದು, ಹೇಳಲಿಕ್ಕಾಗೋದಿಲ್ಲ. ಯಾವ್ಯಾವ ರೀತಿಯಾಗಿ ಯಾವ್ಯಾವ ಎಲೆಕ್ಷನ್ ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದು ಅಂತ. ಸಚಿವರಿಗೆ ಇಂದು ಸಿಎಂ ಮನೆಯಲ್ಲಿ ಡಿನ್ನರ್ ಪಾರ್ಟಿಯನ್ನ ಕರೆಯಲಾಗಿದೆ. 2.5 ವರ್ಷ ಪೂರೈಸ್ತಾ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರ. ನಾಯಕತ್ವ ಬದಲಾವಣೆಯ ಕುರಿತು ಪಕ್ಷದ ಒಳಗಡೆ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಚರ್ಚೆ, ಅದರ ಜೊತೆಗೆ ಸಹಜವಾಗಿ ರಾಜ್ಯದ ಜನಕ್ಕೂ ಕೂಡ ಒಂದು ಕುತೂಹಲ ಇದೆ. ಸಿದ್ದರಾಮಯ್ಯನವರು ಕೆಳಗಿಳಿತಾರ ಅಥವಾ ಕಂಟಿನ್ಯೂ ಆಗ್ತಾರಾ ಅಂತ. ಬದಲಾವಣೆ ಕುರಿತು ಪಕ್ಷದೊಳಗೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗಿದೆ. ಸಂಪುಟ ಪುನರ್ರಚನೆಗೂ ಕೂಡ ಹೆಚ್ಚಾಗ್ತಾ ಇದೆ ಕೆಲವರ ಒತ್ತಡ. ಕೆಲವರು ಏನಂದ್ರೆ, ಯಾರಾದ್ರೂ ಇರ್ಲಿ ಬಿಡ್ಲಿ, ನಮಗೆ ಸಚಿವ ಸ್ಥಾನ ಸಿಕ್ಕರೆ ಸಾಕಪ್ಪ ಅಂತ ಇದ್ದಾರೆ. ಒಂದ್ಸಲಿನಾದ್ರೂ ನಾವು ಸಚಿವರಾಗೋಣ ಅಂತ. ಸಿಎಂ ಔತಣಕೂಟಕ್ಕೆ ಡಿಸಿಎಂ ಡಿಕೆಶಿ ಹೋಗುವಂತ ಎಲ್ಲ ಚಾನ್ಸಸ್ ಇದೆ. ಅಕಸ್ಮಾತ್ ಅವರು ಗೈರಾಗ್ಬಿಟ್ರೆ ಅದು ಕೂಡ ಒಂದು ದೊಡ್ಡ ಸುದ್ದಿ ಆಗ್ಬಿಡುತ್ತೆ, ಅಸಮಾಧಾನ ಅಂತ. ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಅಂತ ಎಡವಟ್ಟನ್ನ ಮಾಡೋದಿಲ್ಲ ಅಂತ ಕಾಣಿಸುತ್ತೆ. ಡಿನ್ನರ್ ಪಾರ್ಟಿನ ಅಥವಾ ಕೆಲ ಸಚಿವರಿಗೆ ಬೀಳ್ಕೊಡುಗೆಯ ಒಂದು ಸಂದೇಶನ ಇದು. ಭಾರಿ ಕುತೂಹಲ ಮೂಡಿಸಿದೆ ಸಿಎಂ ಡಿನ್ನರ್ ಪಾರ್ಟಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್. ಗುಡ್ ಮಾರ್ನಿಂಗ್ ಪಟೇಲ್ ರೇ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಅಂತೂ ಆಗ್ತಾ ಇದೆ. ನವೆಂಬರ್ ಬಿರುಗಾಳಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಅನ್ನ ಮಾಡ್ತಾ ಇರುವಂತದ್ದು, ಅದರ ಜೊತೆಗೆ ನಾಯಕತ್ವ ಬದಲಾವಣೆನ ಅಥವಾ ಸಂಪುಟ ಪುನರ್ರಚನೆನ ಅಂತ. ಮೋಸ್ಟ್ ಪ್ರಾಬಲಿ ಈ ಇಯರ್ ಎಂಡ್ ವರ್ಗೂನು ಕೂಡ ಇದೇ ಒಂದು ಸೌಂಡ್ ಮಾಡ್ತಾ ಇರುತ್ತೆ. ಇದು ಚರ್ಚೆಗೆ ಒಂದು ಆಸ್ಪದ ಮಾಡ್ಕೊಡ್ತಾನೆ ಇರುತ್ತೆ ಅಂತ ಕಾಣಿಸುತ್ತೆ. ಪೃಥ್ವಿರಾಜ್ ಹಾರನಹಳ್ಳಿ, ಒಂದು ಕಡೆ ಬಿಹಾರ ಚುನಾವಣೆ ನಡೀತಿರ್ತಕ್ಕಂಥದ್ದು. ಈ ಬಿಹಾರ ಚುನಾವಣೆ ನಡುವೆ ನವೆಂಬರ್ನಲ್ಲಿ ಒಂದು ಕಡೆ ನಾಯಕತ್ವ ಬದಲಾವಣೆಯ ಮಾತು ಜೋರಾಗಿ ಕೇಳ್ತಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಮುಖ್ಯಮಂತ್ರಿಗಳು ಕೂಡ ಶಾಸಕರು ಮತ್ತು ಸಚಿವರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಮತ್ತು ಬಿಹಾರ ಚುನಾವಣೆಯಲ್ಲಿ ಕರ್ನಾಟಕದ ಸಚಿವರ ಪಾತ್ರ ಏನು ಅನ್ನೋದು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣದವರು ನವೆಂಬರ್ ಕ್ರಾಂತಿಯ ಬಗ್ಗೆ ಪರೋಕ್ಷವಾಗಿ ಎಲ್ಲೊಂದು ಕಡೆ ರಾಜಕೀಯ ಆಟ ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಆ ರಾಜಕೀಯ ಆಟಕ್ಕೆ ಮತ್ತು ಓಟಕ್ಕೆ ಕಡಿವಾಣ ಹಾಕಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆಯ ಸ್ಟ್ರಾಟಜಿಯನ್ನು ಮಾಡ್ತಿರೋದು ರಾಜಕೀಯ ಲೆಕ್ಕಾಚಾರವನ್ನು ಆಗ್ತಿರ್ತಕ್ಕಂಥ ವಿಶ್ಲೇಷಕರ ಮಾತು ಆಗಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಬಿಹಾರ ಚುನಾವಣೆ ನವೆಂಬರ್ 14ಕ್ಕೆ ಫಲಿತಾಂಶ ಮತ್ತು ನವೆಂಬರ್ 14ಕ್ಕೆ ಯಾರು ಬಿಹಾರದಲ್ಲಿ ಅಧಿಕಾರ ಇಡ್ತಾರೆ ಅಂತ ಗೊತ್ತಾಗಲಿದೆ. ನಂತರ ನವೆಂಬರ್ 25 ಅಥವಾ 27ರಂದು ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಮುಖ್ಯಮಂತ್ರಿ ಬಣದವರ ಮಾತಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಆಪ್ತ ಬಣದವರು ಎಲ್ಲ ಒಂದು ಕಡೆ ನವೆಂಬರ್ ಅಂತ್ಯದ ಒಳಗಡೆ ಅಥವಾ ಡಿಸೆಂಬರ್ 2ನೇ ವಾರದೊಳಗಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಬಣದವರ ಮಾತಾಗಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಆಟ ಮತ್ತು ಪ್ರತಿ ಆಟ ಮತ್ತು ಪ್ರತಿತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಕೂಡ ತೀರ್ಮಾನವನ್ನು ಮಾಡಿರುವಂಥದ್ದು. ಈಗಾಗಲೇ ಒಂದು ಕಡೆ ಸಚಿವರ ವಿಶ್ವಾಸ ಮತ್ತು ಪರೋಕ್ಷವಾಗಿ ಸಂಪುಟ ಪುನರ್ರಚನೆಯ ಸುಳಿವು ಹಾಗೂ ಬಿಹಾರ ಚುನಾವಣೆಯಲ್ಲಿ ಕರ್ನಾಟಕದ ಸಚಿವರ ಪಾತ್ರ ತನು ಮನ ಧನ, ಈ ಮೂರು ಪಾತ್ರದ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇವತ್ತು ಬಾಗಲಕೋಟೆ ಪ್ರವಾಸದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಕಡೆ ಆದರೆ ಇವತ್ತು ಇಡೀ ದಿನ ತನ್ನ ಪ್ರವಾಸವನ್ನು ಕಾಯ್ದಿರಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ. ಮತ್ತು ಇವತ್ತಿನ ಔತಣಕೂಟದಲ್ಲಿ ಹಲವು ವಿಷಯಗಳ ಚರ್ಚೆ ಆಗುತ್ತೆ ಅಂತಲೇ ಹೇಳಲಾಗ್ತದೆ. ಸಾಮಾನ್ಯವಾಗಿ ಎಲ್ಲ ಸಚಿವರನ್ನು ಕರೆದು ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ಮುಖ್ಯಮಂತ್ರಿಗಳು ಎಲ್ಲೊಂದು ಕಡೆ ಸೂಕ್ಷ್ಮತೆಯನ್ನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟೂ ಸಚಿವರ ಮುಂದೆ ಸಂಪುಟ ಪುನರ್ರಚನೆ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ರೆ ಸಚಿವರಲ್ಲೇ ಪರೋಕ್ಷವಾಗಿ ಎಲ್ಲೋ ನನ್ನನ್ನು ಕೈ ಬಿಡ್ಬೋದು ಎಂಬ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಈಗಾಗಲೇ ನವೆಂಬರ್ನಲ್ಲಿ 2.5 ವರ್ಷ ಮುಗಿಸ್ತಕ್ಕಂಥ ಅನೇಕ ಸಚಿವರನ್ನ ಕೈ ಬಿಡಬೇಕಂತೇಳಿ ಸ್ವತಃ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ದಾಳವಾಗಿ ಬಳಸಿಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಗಟ್ಟಿ ಮಾಡಿಕೊಳ್ಳಲಿಕ್ಕೆ ಬಿಹಾರ ಚುನಾವಣೆಯ ನಂತರ ಸಂಪುಟ ಪುನರ್ರಚನೆಗೆ ಕೈ ಹಾಕಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಅನೇಕ ಶಾಸಕರುಗಳು ಅಸಮಾಧಾನಗೊಂಡಿರ್ತಕ್ಕಂಥದ್ದು. ನಮಗೂ ಕೂಡ ಅಧಿಕಾರವನ್ನು ಕೊಡಿ, ಅವಕಾಶವನ್ನು ಕೊಡಿ ಅಂತ ಹೇಳಿರ್ತಕ್ಕಂಥದ್ದು. ಪ್ರಾದೇಶಿಕವಾರು, ಜಿಲ್ಲಾವಾರು ಮತ್ತು ಸಾಮಾಜಿಕವಾರು ಅವಕಾಶವನ್ನು ಕೊಡಿ ಅಂತೇಳಿ ಈಗಾಗಲೇ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ 3 ಬಾರಿ, 5 ಬಾರಿ, 6 ಬಾರಿ ಗೆದ್ದಿರ್ತಕ್ಕಂಥವ್ರು ಕೂಡ ಸಚಿವ ಸ್ಥಾನ ವಂಚಿತರಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಉತ್ತರ ಕನ್ನಡದಿಂದ RV ದೇಶಪಾಂಡೆ ಅಂತವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಇನ್ನು ಕೋಲಾರದಿಂದ ಬಂಗಾರಪೇಟೆ ನಾರಾಯಣಸ್ವಾಮಿಯವರು ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಇನ್ನು ಹಾಸನದಿಂದ ಶಿವಲಿಂಗೇಗೌಡರು ರೇಸ್ನಲ್ಲಿ ಇರ್ತಕ್ಕಂಥದ್ದು. ಇನ್ನು ಚಾಮರಾಜನಗರದಿಂದ ಪುಟ್ಟರಂಗ ಶೆಟ್ಟಿಯವರು ರೇಸ್ನಲ್ಲಿದ್ದರೆ, ಬೆಂಗಳೂರಿನಿಂದ ಎಂ ಕೃಷ್ಣಪ್ಪನವರು ರೇಸ್ನಲ್ಲಿರ್ತಕ್ಕಂಥದ್ದು, ತನ್ವೀರ್ ಸೇಠ್ರವರ ಹೆಸರು ಇರ್ತಕ್ಕಂಥದ್ದು, ಮತ್ತು ಚಿತ್ರದುರ್ಗದಲ್ಲಿ BG ಗೋವಿಂದಪ್ಪ ಮತ್ತು ಚಳ್ಳಕೆರೆ ರಘುಸ್ವಾಮಿಯವರ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು. ಅಲ್ಲದೆ KH ಮುನಿಯಪ್ಪರನ್ನ ಸಂಪುಟದ ಕೈ ಬಿಟ್ಟರೆ ಅವರ ಪುತ್ರಿ D ರೂಪಕಲಾ ಶಶಿಧರ್ ಅವರನ್ನ ಏನು ಸಂಪುಟಕ್ಕೆ ತೆಗೆದುಕೊಳ್ಬೇಕಂತೇಳಿ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಸಚಿವ ಸ್ಥಾನವನ್ನು ಕಳೆದುಕೊಂಡಿರ್ತಕ್ಕಂಥ ಒಂದು ಕಡೆ ನಾಗೇಂದ್ರ, ಮತ್ತೊಂದು ಕಡೆ ಸ್ವಯಂಕೃತ ಅಪರಾಧದಿಂದ ಸಚಿವ ಸ್ಥಾನ ಕಳೆದುಕೊಂಡಿರ್ತಕ್ಕಂಥ KN ರಾಜಣ್ಣ. ಹಾಗಾಗಿ ವಾಲ್ಮೀಕಿ ಸಮುದಾಯದಿಂದ ತೆರವಾಗಿರ್ತಕ್ಕಂಥ 2 ಸ್ಥಾನಗಳನ್ನು ವಾಲ್ಮೀಕಿ ಸಮುದಾಯದವರಿಗೆ ಕೊಡಬೇಕು. ಅದರಲ್ಲಿ ಪ್ರಮುಖವಾಗಿ ಚಳ್ಳಕೆರೆ ರಘುಮೂರ್ತಿ ಮತ್ತು HD ಕೋಟೆಯ ಅನಿಲ್ ಚಿಕ್ಮಾದವರ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಮಂಡ್ಯದಿಂದಲೂ ಕೂಡ ಸಚಿವ ಸ್ಥಾನಕ್ಕೆ ಲಾಬಿ ಆಗ್ತಿರ್ತಕ್ಕಂಥದ್ದು. ಮಳವಳ್ಳಿ ನರೇಂದ್ರ ಸ್ವಾಮಿ ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಮಾಗಡಿ ಬಾಲಕೃಷ್ಣರ ಹೆಸರು ಕೂಡ ತೇಲಿ ಬಂದಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದು ಕಡೆ ಬೀದರ್ನಿಂದಲೂ ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲೊಂದು ಕಡೆ ಸಣ್ಣ ಪ್ರಕಾಶ್ ಪಾಟೀಲ್ ಅವರಿಗೆ ಅವಕಾಶ ಕೊಟ್ಟಿರೋದು ಸಾಕಾಗಿರ್ತಕ್ಕಂಥದ್ದು. ಹಾಗಾಗಿ ಕಲಬುರಗಿಯಿಂದ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಕೂಡ ಅವಕಾಶವನ್ನು ಕೊಡಬೇಕು. ಅಜಯ್ ಸಿಂಗ್ ಅವರಿಗೆ ಈಗಾಗಲೇ ಹೈದರಾಬಾದ್ ಕರ್ನಾಟಕದತ್ತ ಕಲ್ಯಾಣ ಕರ್ನಾಟಕದಂಥ ಅಭಿವೃದ್ಧಿ ಅಂತ ಮಹತ್ವದ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಆದರೆ ದಿವಂಗತ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ ಆ ಭಾಗದಲ್ಲಿ ದೊಡ್ಡ ಕೂಗು ಎದ್ದಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದು ಕಡೆ ಕೊಪ್ಪಳದಲ್ಲೂ ಕೂಡ ಬಸವರಾಜ ರಾಯರೆಡ್ಡಿ ಅವರು ಕೂಡ ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಇನ್ನು ಧಾರವಾಡದಲ್ಲಿ ಅಬ್ಬಯ್ಯರವರು ಈಗಾಗಲೇ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಒಟ್ಟಾರೆ ಸುಮಾರು 15ಕ್ಕೂ ಹೆಚ್ಚು ಸಚಿವರನ್ನ ಕೈ ಬಿಡೋ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಆಕಾಂಕ್ಷಿಗಳ ಕಪ್ಪಟ್ಟಿ ಇವತ್ತಿನ ಡಿನ್ನರ್ ಪಾರ್ಟಿ ಇದೆಯಲ್ಲ, ಯಾವಾಗಲೂ ಈ ಡಿನ್ನರ್ ಸಭೆಗಳು ಅನ್ನುವಂಥದ್ದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಅಥವಾ ಕ್ಯಾಬಿನೆಟ್ ಸಭೆಗಳು ಇದ್ದಂತಹ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಕರೆದಿದ್ರೆ ಏನಂತ ಕುತೂಹಲ ಅನ್ನುವಂಥದ್ದು ಇರ್ತಿರ್ಲಿಲ್ಲ. ಆದರೆ 2.5 ವರ್ಷ ಸಮೀಪಿಸಿರುವಂಥ ಈ ಸಂದರ್ಭದಲ್ಲೇ ಕರೆದಿರುವಂಥದ್ದಕ್ಕೂ ಕೂಡ ಏನಾದರೂ ರೀಸನ್ ಇದೆಯಾ? ಅದರಲ್ಲೂ ಕೂಡ ಏನಾದರೂ ಶಕ್ತಿ ಪ್ರದರ್ಶನದ ಮುಖಾಂತರ ಒಂದು ಮೆಸೇಜ್ ಪಾಸ್ ಮಾಡುವಂಥ ತಂತ್ರ ಇದೆಯಾ? ಅಫ್ಕೋರ್ಸ್ ಪೃಥ್ವಿ, ಯಾಕಂತ ಹೇಳಿದರೆ ನವೆಂಬರ್ ಕ್ರಾಂತಿಯ ಸದ್ದು ಈಗ ಕೇಳ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ನವೆಂಬರ್ 27 ಅಥವಾ ಡಿಸೆಂಬರ್ 2ನೇ ವಾರದೊಳಗಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಬಿಟ್ಟರು ಅಂತೇಳಿ DKಶಿ ಆಪ್ತ ಬಣದ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಮತ್ತು ಅದಕ್ಕೆ ಅದರದ್ದೇ ಆದ ಸ್ಟ್ರಾಟಜಿ ನಡೀತಿದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಅಸಮರ್ಥ ಸಚಿವರುಗಳು, ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವ್ರು, ಹೆಚ್ಚು ಅವಕಾಶ ಇರ್ತಕ್ಕಂಥವ್ರು, ಪಕ್ಷ ಸಂಘಟನೆಯಲ್ಲಿ ಗುರುತಿಸಿಕೊಳ್ಳದೆ ಇರ್ತಕ್ಕಂಥವ್ರು ಮತ್ತು 2.5 ವರ್ಷ ಅವಕಾಶ ಕೊಟ್ಟಿರ್ತಕ್ಕಂಥದ್ದು, ಇಂಥವ್ರನ್ನ ಕೈ ಬಿಡಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಕಳೆದ 2 ತಿಂಗಳಿಂದಲೂ ಕೂಡ ಸೂಚನೆ ಕೊಟ್ಟರು. ಸದ್ಯ ಈಗ ಬಿಹಾರ ಚುನಾವಣೆ ಬರ್ತಿರ್ತಕ್ಕಂಥದ್ದು. ಬಿಹಾರ ಚುನಾವಣೆ ನಂತರ ಕರ್ನಾಟಕದಲ್ಲಿ ರಾಜಕೀಯ ಗತ್ಯಂತರಗಳು ನಡೆಯುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿಯವರ ಈ ಬೇಡಿಕೆಯನ್ನೇ ದಾಳವಾಗಿ ಇಟ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಂಪುಟ ಪುನರ್ರಚನೆ ಕೈ ಹಾಕುವ ಮುಖಾಂತರ ತಮ್ಮ ಕುರ್ಚಿಯನ್ನು ಭದ್ರಪಡಿಸಿಕೊಳ್ತಿದ್ದಾರೆ. ಒಂದು ವೇಳೆ ಸಂಪುಟ ಪುನರ್ರಚನೆ ಆದರೆ ಮುಖ್ಯಮಂತ್ರಿ ಹುದ್ದೆ ಬದಲಾಗುವುದು ಕಷ್ಟಕರ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬ ಸೈಲೆಂಟ್ ಆಗಿ ದಾಳವನ್ನು ಉರುಳಿಸ್ತಿದ್ದಾರೆ ಎಂಬುದು ಸದ್ಯದ ಮಾತು ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಿಹಾರ ಚುನಾವಣೆ ನಡೀತಿರ್ತಕ್ಕಂಥದ್ದು. ಬಿಹಾರ ಚುನಾವಣೆಯಲ್ಲಿ ಕರ್ನಾಟಕದ ಸಚಿವರ ಪಾತ್ರ ಏನು, ಅದು ತನು ಮನ ಧನದ ಪಾತ್ರದ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗ್ತಕ್ಕಂಥದ್ದು. ಮತ್ತು ಬಿಹಾರ ಚುನಾವಣೆಯಲ್ಲಿ ಕರ್ನಾಟಕದ ಅನೇಕ ಸಚಿವರನ್ನು ಕೂಡ ಅನೇಕ ಜಿಲ್ಲೆಗಳಿಗೆ ಎಲ್ಲೊಂದು ಕಡೆ ಚುನಾವಣಾ ಉಸ್ತುವಾರಿ ಕೂಡ ನೇಮಕ ಮಾಡಲಿಕ್ಕೆ ಕೂಡ ಮುಖ್ಯಮಂತ್ರಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಮತ್ತು ಬಿಹಾರ ಚುನಾವಣೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಹತ್ವದ ಚುನಾವಣೆ ಆಗಿರ್ತಕ್ಕಂಥದ್ದು. ಮತ್ತು ಅಲ್ಲಿ ಒಕ್ಕೂಟ ಮತ್ತು NDA ನಡುವೆ ಪೈಪೋಟಿ ಇರೋದ್ರಿಂದ ಕರ್ನಾಟಕದಿಂದ ಪ್ರಮುಖವಾಗಿ ಒಂದಷ್ಟು ಚುನಾವಣಾ ಸಹಾಯವನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥ. ಹಾಗಾಗಿ ಪಟೇಲ್ರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ಸೋದು ಅಂದ್ರೆ ಸ್ಪೆಷಲಿ ಬಿಹಾರ ಎಲೆಕ್ಷನ್ ಅಂತ ಬಂದಂತ ಸಂದರ್ಭದಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಒಂದು ಮೆಸೇಜ್ ಹೋಗುತ್ತೆ, ನೋ ಡೌಟ್. ಆದ್ರೆ ಬಿಹಾರ ಎಲೆಕ್ಷನ್ನ ಸೋಲು ಅಥವಾ ಗೆಲುವು ನಮ್ಮ ರಾಜ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತಾ? ನಮ್ಮ ರಾಜ್ಯದ ನಾಯಕತ್ವಕ್ಕೂ ಕೂಡ ಒಂದು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸೌಂಡ್ ಮಾಡಲಿಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಿದಂತಾಗುತ್ತಾ ಅಂತ? ಪೃಥ್ವಿ, ಯಾವುದೇ ಬದಲಾವಣೆ ಬೇಕಾದ್ರೆ ಆಗ್ಬೋದು.
ಇದರ ಭಾಗವಾಗಿ ಸಂಪುಟ ಪುನರ್ರಚನೆಗೆ ಮುಖ್ಯಮಂತ್ರಿ ಕೈ ಹಾಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನವೆಂಬರ್ ಕ್ರಾಂತಿ ಹೆಸರಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹುದ್ದೆ ಮೇಲೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಈಗ ಹೇಳಿಕೊಳ್ಳುವಂಥ ಅತಿ ದೊಡ್ಡ ರಾಜ್ಯಗಳಲ್ಲಿ ಅಧಿಕಾರದಿಲ್ಲ. ಕರ್ನಾಟಕ ಬಿಟ್ಟರೆ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಆದರೆ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಅದು ಹುಲ್ಲುಗಾವಲಲ್ಲ. ಆದರೆ ಕರ್ನಾಟಕದಿಂದಲೇ ಎಲ್ಲವೂ ಕೂಡ ನೆರವು ಬೇಕಾಗಿರ್ತಕ್ಕಂಥ ಮತ್ತು ಅತಿ ದೊಡ್ಡ ರಾಜ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಇದ್ದರೆ ಹಿಮಾಚಲ ಪ್ರದೇಶದಲ್ಲಿ ಕೂಡ ಮೇಲ್ವರ್ಗದ ಸಮುದಾಯದ ಮುಖ್ಯಮಂತ್ರಿ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಮಾತ್ರ OBC ಮುಖ್ಯಮಂತ್ರಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ 2029 ಲೋಕಸಭೆ ಚುನಾವಣೆಯಲ್ಲಿ ದೇಶಾದ್ಯಂತ OBC ಮತಗಳನ್ನು ಕಾಂಗ್ರೆಸ್ನ ಮತಗಳಾಗಿ ಪರಿವರ್ತಿಸಬೇಕಂತೇಳಿ ಈಗಾಗಲೇ OBC ಅವರನ್ನ ಕಾಂಗ್ರೆಸ್ಗೆ ಕರೆತರುವ ಮತ್ತು OBCಯನ್ನು ಸಮುದಾಯವನ್ನು ಜಾಗೃತಿ ಮಾಡುವ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ OBC ಅಭಿಯಾನ ಮಾಡ್ತಿರ್ತಕ್ಕಂಥದ್ದು, ಸಮಾವೇಶಗಳು ಮತ್ತು ಸಮಾರಂಭಗಳನ್ನು ಮಾಡ್ತಿರ್ತಕ್ಕಂಥ. ಇದಕ್ಕೆ ಪ್ರಮುಖವಾಗಿ BK ಹರಿಪ್ರಸಾದ್ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ OBC ಮುಖ್ಯಮಂತ್ರಿನ ಕೆಳಗಿಳಿಸ್ತಾರೆ ಎಂಬ ಚರ್ಚೆ ಕೂಡ ಮತ್ತೊಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ 2028 ಮತ್ತು 2029 ಚುನಾವಣೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಚುನಾವಣೆ, ವಿಧಾನಸಭೆ ಚುನಾವಣೆ ಮತ್ತು 2029 ಲೋಕಸಭೆ ಚುನಾವಣೆ ಕೂಡ ಒಂದಷ್ಟು ಚುನಾವಣಾ ತಂತ್ರಗಾರಿಕೆ ಮತ್ತು ಬೇರೆ ಬೇರೆ ಮೂಲಗಳಿಂದ ನೆರವು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈ ನೆರವಿನ ಕಾರಣಕ್ಕಾಗಿ ಅವರಿಗೆ ಅವಕಾಶವನ್ನು ಕೊಡ್ತಾರೆ. 2028 ಚುನಾವಣೆ ಮತ್ತು 2029 ಚುನಾವಣೆಯ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೊಂದು ಕಡೆ ನೆರವಿಗಾಗಿ ಎಲ್ಲೊಂದು ಕಡೆ ಅವರಿಗೆ ಅಧಿಕಾರವನ್ನು ಕೊಡ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಏನೇ ಆದರೂ ಕೂಡ ರಾಹುಲ್ ಗಾಂಧಿಯವರು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಮತ್ತು ರಾಹುಲ್ ಗಾಂಧಿಯವರೇ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಬೇಕಾಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣ ಕೂಡ ಸಿದ್ದರಾಮಯ್ಯನವರಿಂದ ಬಲವಂತವಾಗಿ ಅಧಿಕಾರವನ್ನು ಪಡೆದುಕೊಳ್ಳಲಿಕ್ಕೆ ಮತ್ತು ಕಿತ್ತುಕೊಳ್ಳಲಿಕ್ಕೆ ಅಸಾಧ್ಯವಾದ ಮಾತು. ಹಾಗಾಗಿ ಮನವೊಲಿಕೆ ಮುಖಾಂತರ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಂತವರಿಗೆ ಅತಿ ದೊಡ್ಡ ಹುದ್ದೆಯನ್ನು ಕೊಡುವ ಮುಖಾಂತರ, ಸಂಪುಟದಲ್ಲಿ ದೊಡ್ಡ ಹುದ್ದೆಯನ್ನು ಕೊಡುವ ಮುಖಾಂತರ ಪ್ರಮುಖ ಖಾತೆಯನ್ನು ಕೊಡುವಂಥದ್ದು ಮತ್ತು ಸಿದ್ದರಾಮಯ್ಯನವರ ಆಪ್ತರಿಗೆ ಸಿದ್ದರಾಮಯ್ಯ ಹೇಳಿದಂಥವರಿಗೆ ಖಾತೆಗಳನ್ನು ಕೊಡುವಂಥದ್ದು, ಉಪಮುಖ್ಯಮಂತ್ರಿಗಳನ್ನು ಸೃಷ್ಟಿಸುವುದು, ಇವೆಲ್ಲವೂ ಕೂಡ ಸದ್ಯ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಬಗ್ಗೆ ಯಾವುದೇ ಯೋಚನೆ ಮಾಡಲಿಕ್ಕೆ ಸಿದ್ಧವಿಲ್ಲ. ಯಾಕಂತ ಹೇಳಿದ್ರೆ ಇಡೀ ಫೋಕಸನ್ನು ಬಿಹಾರ ಚುನಾವಣೆಗೆ ಇಟ್ಕೊಂಡಿರ್ತಕ್ಕಂಥದ್ದು. ಬಿಹಾರ ಚುನಾವಣೆ ಮುಗಿದ ತಕ್ಷಣ ಸಂಪುಟ ಪುನರ್ರಚನೆಗೆ ಮುಖ್ಯಮಂತ್ರಿಗಳು ಕೈ ಹಾಕಲಿಕ್ಕೆ ತೀರ್ಮಾನ ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಿಹಾರ ಚುನಾವಣೆಯಲ್ಲಿ ಕರ್ನಾಟಕ ಸಚಿವರ ಪಾತ್ರದ ಬಗ್ಗೆ ಏನೆಲ್ಲ ಮಾಡ್ಬೋದು ಎಂಬುದರ ಬಗ್ಗೆ ಕೂಡ ಇವತ್ತು ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡ್ತಿರ್ತಕ್ಕಂಥ. ಆ ಮುಖಾಂತರ ಸಿಎಂ ಆಪ್ತಕೂಟದಿಂದ ತನ್ನದೇ ಆದ ಒಂದು ದಾಳವನ್ನು ಉದುರಿಸಿರ್ತಕ್ಕಂಥದ್ದು, ಆ ಮುಖಾಂತರ ಸಂಪುಟ ಪುನರ್ರಚನೆ ದಾಳವನ್ನು ಉದುರಿಸಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಪಟೇಲ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಗ್ಯಾರಂಟಿಗಳ ವಿಚಾರ ಇದೆಯಲ್ಲ, ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಮಾತನಾಡಿದ್ರೆ ಒಂಥರ, ಅವ್ರು ಒಂದ್ ಸ್ವಲ್ಪ ವ್ಯಂಗ್ಯ ಮಾಡಿದ್ರೆ ಒಂಥರ, ವಿರೋಧ ಪಕ್ಷದವರು ವಿರೋಧ ಮಾಡ್ತಿದ್ದಾರೆ ಅನ್ಕೊಳ್ಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಅಸಮಾಧಾನ, ವ್ಯಂಗ್ಯ ಆಡಿದ್ದಾರೆ. ಆ ಲಿಸ್ಟ್ಗೆ RV ದೇಶಪಾಂಡೆ ಕೂಡ ಸೇರ್ಕೊಂಡು, ಹಿರಿಯ ಶಾಸಕರು RV ದೇಶಪಾಂಡೆ ಅವರು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ನಷ್ಟ ಆಗ್ತಾ ಇದೆ, ಕಾಂಗ್ರೆಸ್ನ ಹಿರಿಯ ನಾಯಕರಿಂದಲೇ ಅಪಹಾಸ್ಯವನ್ನ ಮಾಡಲಾಗ್ತಾ ಇದೆ. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಹಿರಿಯ ನಾಯಕರನ್ನ ಕೇಳ್ಬಿಟ್ರೆ ಈ ಗ್ಯಾರಂಟಿಗಳಿಂದಲೇ ಮಹಿಳಾ ಸಬಲೀಕರಣ ಆಗಲಿ, ಯುವಕರಿಗೆ ಒಂದು ಶಕ್ತಿಯನ್ನು ಕೊಡ್ತಾ ಇರುವಂಥದ್ದಾಗಲಿ, ಆರ್ಥಿಕ ಸಹಾಯ ಮಾಡ್ತಾ ಇರುವಂಥದ್ದಾಗಲಿ ಬಡವರಿಗೆ, ಅದು ಗ್ಯಾರಂಟಿಗಳಿಂದ ಮಾತ್ರ ಆಗ್ತಾ ಇರುವಂಥದ್ದು, ಇನ್ಯಾವುದರಿಂದನೂ ಅಲ್ಲ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರ ಬಂದರೂ ಬಡವರ ಕಾರ್ಯಕ್ರಮ ಇದ್ದೇ ಇರುತ್ತೆ. ಬಿಜೆಪಿ ಕಾಂಗ್ರೆಸ್ 2 ಯೋಜನೆಗಳನ್ನ ಮಾಡಿವೆ. ಫ್ರೀ ಬಸ್ನಲ್ಲಿ ಹೆಂಗಸರು ಕೈ ಮುರಿದುಕೊಳ್ತಾ ಇದ್ದಾರೆ. ಬೇಳೆ ಕೊಟ್ಟವರು ಅಡಿಗೆ ಎಣ್ಣೆ ಕೊಡ್ತಾರಾ? ಸಿದ್ದರಾಮಯ್ಯನವರಿಗೆ ಹತ್ತಿರವಿದ್ರು ನನಗೆ ಗೊತ್ತಾಗಲ್ಲ. ನಿನ್ನೆ ದಾಂಡೇಲಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅಪಹಾಸ್ಯವನ್ನ ಮಾಡಿದಂತಾಗಿದೆ. RV ದೇಶಪಾಂಡೆ ಅವರ ಮಾತು. ನಫ್ತಿ ಮೇನ್ ಹಿರಿಯ ನಾಯಕರು ಇವರು, RV ದೇಶಪಾಂಡೆ ಅವರು, ಹಿರಿಯ ಶಾಸಕರು, ಅವರ ಮಾತುಗಳು. ಯಾವುದೂ ಸರ್ಕಾರ ಭಾರತ ದೇಶದಲ್ಲಿ ಬರಲಿ, ರಾಜ್ಯದಲ್ಲಿ ಬರಲಿ, ಬರೋರ್ ಬಗ್ಗೆ ಕಾರ್ಯಕ್ರಮ ಹಾಕಿದ್ದಾರೆ. 200 ಯೂನಿಟ್ ತನಕ, 200 ಅಲ್ಲ, 200 ಯೂನಿಟ್ ತನಕ ಇಲೆಕ್ಷನ್ ಬಸ್ಗಳು. ಅಯ್ಯೋ ದೇವ್ರೇ, ಎಲ್ಲ ಹೆಣ್ಮಕ್ಳು ಹೊರಟ್ಬಿಟ್ಟಾವ. ಧಾರವಾಡಿಗೆ, ಬೆಳಗಾವಿಗೆ, ಎಲ್ಲಮ್ಮ ಗುಡಿಗೆ, ಗುರುವಿಗೆ ಎಲ್ಲ ಹೆಣ್ಮಕ್ಳು ಏನ್ ತಪ್ಪಿ ಗಂಡ ಹತ್ತ, ಏನ ಕೈ ಹತ್ತ ಹೆಣ ಬಿತ್ತಾವ, ಎಲ್ಲ ಹೆಣ್ಮಕ್ಳು ಬಸ್ ಗಂಡಸ 4 ತಪ್ಪು ಹೋದ್ರು ಹೊಡೆದಂತ ಹೊರಗೆ ಬಿಡುದು. ಇದೇನು ಕಾರ್ಯಕ್ರಮ ಸಿದ್ದರಾಮಯ್ಯ. ಒಂದು ಕರೆಂಟ್ ಆಯ್ತು, 2,000 ರೂಪಾಯಿ ಆಯ್ತು,
5 ಕಿಲೋ ಅಕ್ಕಿ ಇದ್ದಿದ್ದು 10 ಕಿಲೋ ತಗೊಂಡ್ರೆ ಹೆಣ್ಮಕ್ಳ್ರೆ ಹೋಗ್ರಿ ಮಾರಾಟ ಮಾಡ್ರಿ. ಮುಖ್ಯಮಂತ್ರಿಯವರು ಇಂದಿರಾ ಕಟ್ಟಿ ಕೊಡ್ತಾರೋ ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾನ, ಇದು ಕೊಡ್ತಾನ ತೆಂಗಿನಕಾಯಿ, ಎಂತ ಎಣ್ಣ, ಕೊಬ್ಬರಿ ಎಣ್ಣೆ, ಒಳ್ಳೆ ಎಣ್ಣೆ, ಶೇಂಗಾ ಎಣ್ಣೆ. ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಬೆನ್ನು ನೋವು ಕಾಣಿಸ್ಕೊಂಡಾದ ಬಳಿಕ ಏನೇನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ, ಹಾಸಿಗೆ ದಿಂಬಿಗೋಸ್ಕರನೂ ಕೂಡ ಯಾವ ರೀತಿಯ ಒದ್ದಾಡ್ತಾ ಇದ್ದಾರೆ ಎಲ್ಲರೂ ನೋಡಿದ್ದೀವಿ. ಇನ್ನು ಬೆನ್ನು ನೋವು ಅಂತ 4 ದಿನದ ಹಿಂದೆ ದೂರನ್ನ ಕೊಡಲಾಗಿತ್ತು. ಜೈಲಧಿಕಾರಿಗೆ ದೂರನ್ನ ಕೊಟ್ಟಿರುವಂಥದ್ದು ದರ್ಶನ್. ಜೈಲಿಗೆ ಹೋದ 2 ತಿಂಗಳ ಬಳಿಕ ಬೆನ್ನು ನೋವು ಕಾಣಿಸ್ಕೊಂಡಿದೆ. ಹಾಸಿಗೆ ದಿಂಬು ಕೊಡಬೇಕು ಅಂತ ಮತ್ತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಏನೇನೆಲ್ಲ ಕೊಡ್ಬೋದು ಒಬ್ಬ ಆರೋಪಿಗೆ ಅದನ್ನ ಮಾತ್ರ ಕೊಡ್ತಾ ಇದ್ವಿ, ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದೀವಿ ಅಂತ ಈಗ ಆಲ್ರೆಡಿ ಸರ್ಕಾರಿ ಪರ ವಕೀಲರು ಜೈಲಾಧಿಕಾರಿಗಳ ಪರವಾಗಿ ವಾದವನ್ನ ಮಾಡಿದ್ದನ್ನ ಕೂಡ ನೋಡಿದ್ವಿ, ಹಾಸಿಗೆ ದಿಂಬು ಎಕ್ಸ್ಟ್ರಾ ಕೇಳಿದಂತ ಸಂದರ್ಭದಲ್ಲಿ. ಆದ್ರೆ ಈಗ ಬೆನ್ನೋವು ಕಾಣಿಸ್ಕೊಂಡಿದೆ, ಹಾಸಿಗೆ ದಿಂಬು ಕೊಡಬೇಕು ಅಂತ ಮತ್ತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಜೈಲಿನ ವೈದ್ಯಾಧಿಕಾರಿಗಳಿಂದ ದರ್ಶನ್ಗೆ ಪರೀಕ್ಷೆಯನ್ನ ಮಾಡಲಾಗ್ತದೆ. ನಟ ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನ ನೀಡಿದ್ದಾರಾ ಇಲ್ವಾ ಅಂತ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಇಂದು ಭೇಟಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಹಾಸಿಗೆ, ಹೊದಿಕೆ ಸೇರಿದಂತೆ ಇತರೆ ಸೌಲಭ್ಯಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ.